ಪ್ರೈಸ್ ದ ಲಾರ್ಡ್. ಓಕೆ, ನಿನ್ನೆ ಕ್ಲಾಸಲ್ಲಿ ನಾವು ಪ್ರಭುವಿನ ಮೊದಲನೇ ಬರುವಿಕೆ ಹಾಗೂ ಎರಡನೇ ಬರುವಿಕೆ, ಪ್ರಭುವಿನ ಮೊದಲನೇ ಬರುವಿಕೆ ಹಾಗೂ ಎರಡನೇ ಬರುವಿಕೆಗೆ ಇರುವ ವ್ಯತ್ಯಾಸವನ್ನು ನಾವು ಧ್ಯಾನಿಸ್ತಾ ಇದ್ದೋ. ಪ್ರೈಸ್ ದ ಲಾರ್ಡ್. ಮೊದಲನೇ ಬರುವಿಕೆ, ಎರಡನೇ ಬರುವಿಕೆ. ಮೊದಲನೇ ಬರುವಿಕೆಯಲ್ಲಿ ನಾವು ತಿಳ್ಕೊಂಡು ಪ್ರಭು ಯೇಸು ಕ್ರಿಸ್ತರು ಲೋಕದ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಮಾತೆ ಮರಿಯಮ್ಮನವರ ಮುಖಾಂತರ ಈ ಲೋಕವನ್ನು ಪ್ರವೇಶ ಮಾಡಿದ್ರು. ನಿನ್ನೆ ನಾವು ಕೆಲವು ಪಾಪದ ಬಗ್ಗೆ ನಾವು ತಿಳ್ಕೊಂಡು, ಏದೇನ್ ತೋಟದಲ್ಲಿ ಯಾವ ರೀತಿ ಪಾಪ ಉಂಟಾಯಿತು, ಮನುಷ್ಯನ ಪತನ, ಕಾಯಿನನ ಕೊಲೆ, ಆದಾಮನ ಹೋಲಿಕೆಯಲ್ಲಿ ಸೇತನನ್ನು ದೇವರು ಕೊಟ್ಟದ್ದು, ಅದೇ ರೀತಿ ಸೇತನು ಯಾರ ಹೋಲಿಕೆಯಲ್ಲಿ ಇದ್ದ, ಯಾರ ಹೋಲಿಕೆಯಲ್ಲಿ ಜನಿಸಿದ ಅನ್ನೋದು ಕೂಡ ನಾವು ತಿಳ್ಕೊಂಡು. ಪ್ರೈಸ್ ದ ಲಾರ್ಡ್. ಈಗ ಇದರ ಭಾಗ 1 ಅಂತ ತಿಳ್ಕೊಳ್ಳೋಣ. ಈಗ ಭಾಗ 2, ನಿನ್ನೆ ನಾವು ತಿಳ್ಕೊಂಡಿದ್ದು ಭಾಗ 1, ಈಗ ಭಾಗ 2 ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಇದು ಕ್ಲಾಸ್ ತುಂಬ ಆಳವಾಗಿ ನಾವು ಧ್ಯಾನಿಸುತ್ತಿರುವ ಕಾರಣ ನಾವು ಸ್ವಲ್ಪ ಭಾಗವಾಗಿ ನಾವು ಅದನ್ನು ಧ್ಯಾನಿಸ್ತಾ ಹೋಗೋಣ. ಪ್ರೈಸ್ ದ ಲಾರ್ಡ್. ಮತ್ತೆ ನಾನು ಬರೀತೀನಿ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೈವಾನುಗ್ರಹ ಬರಿತಾಳೆ. ಪ್ರೈಸ್ ದ ಲಾರ್ಡ್. ದೈವಾನುಗ್ರಹ ಬರಿತಾಳೆ. ಈ ವಾಕ್ಯದ ಅರ್ಥ ಏನು ಅಂತ ನಾವು ನೋಡ್ತಾ ಹೋದ್ರೆ, ಹೈಲಿ ಫೇವರ್ಡ್. ಇಂಗ್ಲೀಷಲ್ಲಿ ನಾವು ನೋಡ್ತೀವಿ ಹೈಲಿ ಫೇವರ್ಡ್. ಪ್ರೈಸ್ ದ ಲಾರ್ಡ್. ಹೈಲಿ ಫೇವರ್ಡ್ ಅಂತ ಹೇಳಿದ್ರೆ ಅದರ ಅರ್ಥ, ಹೈಲಿ ಫೇವರ್ಡ್ ಅಂದರೆ ಬಹಳ ಅಥವಾ ತುಂಬ ಅಥವಾ ಹೆಚ್ಚು. ಇಂಗ್ಲೀಷಲ್ಲಿ ಇನ್ನೊಂದು ಪದವನ್ನು ನಾವು ನೋಡ್ತೀವಿ, ಗ್ರೇಟ್ಲಿ. ಇಲ್ಲೊಂದು ನೋಡಿದ ನಾವು ಹೈಲಿ ಅಂತ, ಹೈಲಿ. ಇನ್ನೊಂದು ಪದ ಗ್ರೇಟ್ಲಿ. ಗ್ರೇಟ್ಲಿ ರೆಕಮೆಂಡೆಡ್. ಪ್ರೈಸ್ ದ ಲಾರ್ಡ್. ಬಹಳ ಹೆಚ್ಚು ಪರಲೋಕಕ್ಕೆ ಮೆಚ್ಚುಗೆಯಾದ, ತಾಯಿ ಮರಿಯ, ಮಾತೆ ಮರಿಯ ಅಂತ ಕರೆಯೋಣ. ಬಹಳ ದೈವಾನುಗ್ರಹ ಬರೀತಾಳೆ ಎಂಬ ಪದ, ಆ ಒಂದು ವಾಕ್ಯ ಅಲ್ಲಿ ಬರಿಬೇಕು, ಬೈಬಲಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಪದದ ಅರ್ಥ ಏನಂತಿದ್ರೆ, ಹೈಲಿ ಫೇವರ್ಡ್, ಗ್ರೇಟ್ಲಿ ರೆಕಮೆಂಡೆಡ್, ಬಹಳ ಅಥವಾ ಹೆಚ್ಚು ಅಥವಾ ಗೌರವಾನ್ವಿತ ವ್ಯಕ್ತಿಯಾಗಿ ಪರಲೋಕ
ಮೆಚ್ಚುಗೆ ಪಟ್ಟಂಥ ತಾಯಿ ಮಾತೆ ಮರಿಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಇದೊಂದು ಲೋಕ. ಈ ಲೋಕದಲ್ಲಿ ನಾವು ನೋಡ್ತಾ ಬಂದು ಅಲ್ಲಿ ಏದೇನು ತೋಟದಲ್ಲಿ ಆದಂಥ ಪಾಪಗಳು, ನಂತರ ಎಲ್ಲ ಪ್ರತಿಯೊಂದು ನಾವು ಧ್ಯಾನ ಮಾಡಿದೋ. ಅದಾದಮೇಲೆ ಮಾನವನ ಇಲ್ಲಿ ಉಂಟು ಮಾಡಿದ ಮಾನವನನ್ನ ದೇವರು ಅಳಿಸ್ಲಿಕ್ಕೆ, ನಾಶ ಮಾಡಲಿಕ್ಕೆ ಏನು ಮಾಡ್ತಾರೆ? ತೀರ್ಮಾನ ಮಾಡ್ತಾರೆ. ದೇವರು ತೀರ್ಮಾನ ಮಾಡಿಬಿಡ್ತಾರೆ, ನಾನು ನಾಶ ಮಾಡಿಬಿಡ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ ಮಾನವನ ದುರ್ನಡತೆ. ನೋಡಿ, ಆದಿಕಾಂಡ 6ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ಓದ್ತಾ ಬಂದರೆ ಮಾನವನ ದುರ್ನಡತೆಯ ಮುಖಾಂತರ, ಒಂದು ನಿಮಿಷ, ಮಾನವನ ದುರ್ನಡತೆಗಾಗಿ ದೇವರು ಜಗತ್ತನ್ನು ನಾನು ಅಳಿಸಿ ಹಾಕ್ತೀನಿ ಅಂತ ಮಾತಾಡ್ತಾರೆ. ಬೇಕಾದ್ರೆ ನೋಡಿ, ಆದಿಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. 6ನೇ ಅಧ್ಯಾಯ 6ನೇ ವಾಕ್ಯ. ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು, ಕ್ರಿಮಿ ಕೀಟಗಳನ್ನು ಅಳಿಸಿ ಹಾಕುತ್ತೇನೆ, ಅವುಗಳನ್ನು ಉಂಟು ಮಾಡಿದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಪ್ರೈಸ್ ದಿ ಲಾರ್ಡ್. ಇದೆಯಾ ವಾಕ್ಯ? ಇದೆಯಾ? ಮನುಷ್ಯನನ್ನು ದೇವರು ಆ ದಿನ ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ನಿನ್ನೆ ಮೊನ್ನೆ ಅಲ್ಲ, ಆದಿಕಾಂಡದಲ್ಲೇ 6ನೇ ಅಧ್ಯಾಯದಲ್ಲೇ ದೇವರು ತೀರ್ಮಾನ ಮಾಡಿದ್ರು. ಯಾಕಂದ್ರೆ ಆ ಪಾಪದ ಆ ಒಂದು ಪ್ರಭಾವ ಹಂಗಿತ್ತು. ಮಾನವನ ದುರ್ನಡತೆ 5ನೇ ವಾಕ್ಯ ಓದ್ ನೋಡಿ. ಜಗತ್ತಿನಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು, ಇವರು ಬದಲಾಗ್ಲೇ ಇಲ್ಲ. ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಆದಾಮ ಪಾಪದ ಮನುಷ್ಯನಾಗಿ ಮಾರ್ಪಟ್ಟ, ಪಾಪ ತುಂಬಲ್ಪಟ್ಟ ಮನುಷ್ಯನಾಗಿ ಮಾರ್ಪಟ್ಟ. ಹಾಗಾಗಿ ಅಲ್ಲಿಂದ ಹುಟ್ಟಿದ ಎಲ್ಲ ಮಕ್ಕಳು ಪ್ರತಿಯೊಬ್ಬರು ಪಾಪದಿಂದಲೇ ಹುಟ್ಟಿದವರು. ಅಂದರೆ ಅದಕ್ಕೆ ಹೇಳೋದು ಜನ್ಮ ಪಾಪ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು ಜನ್ಮ ಪಾಪ. ಮಾನವನ ದುರ್ನಡತೆಯನ್ನು ಕಂಡಂತ ದೇವರು ಅಳಿಸಿ ಹಾಕ್ತೀನಿ, ಜಗತ್ತಿನಲ್ಲಿರುವ ಎಲ್ಲವನ್ನ ನಾಶ ಮಾಡ್ತೀನಿ ಅಂತ ಆ ಒಂದು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆದಿಕಾಂಡ 7ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ. 7ನೇ ಅಧ್ಯಾಯ 1ನೇ ವಾಕ್ಯ, ಆತ ನೋಹನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೋಹ ಸತ್ಪುರುಷನಾದ ಕಾರಣ ದೇವರು ಲೋಕವನ್ನ ನಾಶ ಮಾಡಲಿಲ್ಲ. ಮಾನವನ ಸಂತತಿಯನ್ನ ಹಾಗೂ ಪ್ರಾಣಿಗಳ ಸಂತತಿಯನ್ನ ಅಲ್ಲಿ ರಕ್ಷಣೆ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ದೇವರು ಉಂಟು ಮಾಡಿದ್ದನ್ನ ಯಾವುದನ್ನು ಏನ್ ಮಾಡಲಿಲ್ಲ? ನಾಶ ಮಾಡಲಿಲ್ಲ. ಬದಲಾಗಿ ನಾಶ ಮಾಡಲಿಲ್ಲ. ಮನುಷ್ಯನನ್ನ ದೇವರು ನಾಶ ಮಾಡಲಿಲ್ಲ, ಪಾಪಿಗಳನ್ನು ನಾಶ ಮಾಡಿದ್ರು. ಅರ್ಥ ಆಗ್ತಿದೆಯಾ ನಿಮಗೆ? ಪಾಪಿಗಳನ್ನ ದೇವರು ನಾಶ ಮಾಡಿದ್ರು. 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 7ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ. ಸರ್ವೇಶ್ವರ ಸ್ವಾಮಿ ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯನ್ನು ಸೇರಿಕೊಳ್ಳಿರಿ, ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ದೃಷ್ಟಿಗೆ ಸತ್ಪುರುಷ. ನೋಡಿ, ಇಲ್ಲಿ ವಾಕ್ಯ ಹೇಳ್ತದೆ, ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ದೃಷ್ಟಿಗೆ ಸತ್ಪುರುಷ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ನೋಡಿ, ಏದೇನ್ ತೋಟದಲ್ಲಿ ಅಂತ ತಿಳ್ಕೊಳ್ಳೋಣ. ಇದು ಏದೇನ್ ತೋಟ. ಪ್ರೈಸ್ ದಿ ಲಾರ್ಡ್.
ದೇವರಿಗೆ ಬಹಳ ಪ್ರಿಯವಾದ ತೋಟ ಏದೇನ್ ತೋಟ. ಈ ಏದೇನ್ ತೋಟದ ಒಳಗೆ ಪಾಪ ಪ್ರವೇಶ ಮಾಡಲಿಕ್ಕೆ ಕಾರಣ ಯಾರಾಗಿದ್ರು? ಪಾಪ ಪ್ರವೇಶ? ಹವ್ವಳು ಅಲ್ವಾ? ಅವಳು ಯಾರು? ಒಂದು ಹೆಣ್ಣು. ಕರೆಕ್ಟಾ? ಒಂದು ಹೆಣ್ಣು, ಒಂದು ಹೆಣ್ಣು. ಒಂದು ತೋಟವೇ ನಾಶವಾಗೋಯ್ತು. ಒಂದು ತೋಟವೇ ಏನಾಯ್ತು? ನಾಶವಾಯ್ತು. ಹಾ, ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 1 ಓದೋಣ. ಜ್ಞಾನೋಕ್ತಿ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 14 ವರ್ಸಸ್ 1. 14:1. ಬುದ್ಧಿವಂತೆ ತನ್ನ ಮನೆಯನ್ನು ಕಟ್ಟೆಬ್ಬಿಸುತ್ತಾಳೆ, ಬುದ್ಧಿಹೀನೆ ಅದನ್ನು ಕೈಯಿಂದ ಕೆಡವಿ ಹಾಕುತ್ತಾಳೆ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಹೌದಾ? ಎಷ್ಟು ಕುಟುಂಬಗಳು ಬೇಕು? ಒಂದು ಸಣ್ಣ ಕಾರಣಕ್ಕಾಗಿ ಕುಟುಂಬಗಳು ನಾಶವಾಗೋಗಿದೆ. ಯಾಕಂದ್ರೆ ನಮ್ಮ ಕುಟುಂಬ ಎಲ್ಲ ನಾಶ ಆಗೋಗಿದೆ. ಬುದ್ಧಿವಂತೆ ಯಾರು? ಯಾರು ಬುದ್ಧಿವಂತೆ ಗೊತ್ತಾ ನಿಮಗೆ? ಯಾರು ಬುದ್ಧಿವಂತೆ ಅನ್ನೋದು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಬುದ್ಧಿವಂತೆ ಅಂದ್ರೆ ನಾವು ಅನ್ಕೊಂಡಿದ್ದೀವಿ ಅಲ್ಲ, ಬುದ್ಧಿವಂತೆ ಅಂದ್ರೆ ನಾವು ಅನ್ಕೊಂಡಿದ್ದೀವಿ. ಏನು ಅನ್ಕೊಂಡಿದ್ದೀವಿ ಗೊತ್ತಾ? ಅಯ್ಯೋ ಬ್ರದರ್, ಎಷ್ಟು ಬುದ್ಧಿವಂತೆ ಗೊತ್ತಾ ಆಕೆ, ಅಯ್ಯೋ ಒಂದು ಸ್ವಲ್ಪನೂ ಖರ್ಚು ಮಾಡಲ್ಲ ಗೊತ್ತಾ. ಈರುಳ್ಳಿ ಕಟ್ ಮಾಡಿದ್ರೆ, ಈರುಳ್ಳಿ ಅರ್ಧ ಕಟ್ ಮಾಡಿದ್ರೆ ಅರ್ಧ ತೆಗೆದು ಫ್ರಿಜ್ಜಲ್ಲಿಟ್ಟು ನಾಳೆ ಬೆಳಿಗ್ಗೆ ಅವಳು ಮತ್ತೆ ಅಡಿಗೆಗೆ ಬಳಸ್ತಾಳೆ. ಕೊತ್ತಂಬರಿ ಸೊಪ್ಪು ನೋಡ್ಬೇಕು ನೀವು, ಕವರಲ್ಲಿ ಹಾಕಿ ಅದನ್ನು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಳೆ. ಅಷ್ಟು ಬುದ್ಧಿವಂತೆ ನನ್ನ ಹೆಂಡತಿ, ಅಷ್ಟು ಬುದ್ಧಿವಂತ ನನ್ನ ಗಂಡ. ಪ್ರೈಸ್ ದಿ ಲಾರ್ಡ್. ಬುದ್ಧಿವಂತೆ ಅಂದರೆ ಅದಕ್ಕೆ ಬುದ್ಧಿವಂತೆ ಅಂತ ಹೇಳೋದಿಲ್ಲ. ಆಕೆ ಬುದ್ಧಿವಂತೆ ಅಲ್ವೇ ಅಲ್ಲ. ಈರುಳ್ಳಿ ಉಳಿಸೋದು, ತರಕಾರಿಗಳನ್ನ ಉಳಿಸೋದು, ತಿನ್ನಲಿಕ್ಕೆ ಶರೀರಕ್ಕೆ ಬೇಕಾದ ಆಹಾರಕ್ಕೆ ಎಲ್ಲ ಕಟ್ ಮಾಡಿ ಜಿಪುಣತನ ಮಾಡೋದು ಆಕೆ ಬುದ್ಧಿವಂತೆ ಅಲ್ಲವೇ ಅಲ್ಲ. ಆಕೆಯ ಮುಖಾಂತರ ಯಾವ ಮನೆಯೂ ಆನಂದವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು 10 ರೂಪಾಯಿ ಉಳಿಸಿದ್ರೆ 50 ರೂಪಾಯಿ ಕಿತ್ಕೊಂಡು ಹೋಗಿರುತ್ತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲ? ನೀವು 50 ರೂಪಾಯಿ ಹೋಗಿರುತ್ತೆ. ಬುದ್ಧಿವಂತೆ ಹೆಣ್ಣು ಅಂದ್ರೆ ಅದಲ್ಲ. ಬುದ್ಧಿವಂತೆ ಹೆಣ್ಣು ಬೈಬಲ್ ನಾವು ಕಾಣ್ಬೋದು. ಬುದ್ಧಿವಂತೆ ಹೆಣ್ಣು ಇಬ್ಬರನ್ನು ನಾವು ಕಾಣ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬರನ್ನ ಕಾಣ್ತೀವಿ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬರನ್ನ ನಾವು ಕಾಣ್ತೀವಿ. ನಾನು ಅದಕ್ಕೆ ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದಕ್ಕೆ ಒಂದು ಕಂಪ್ಲೀಟ್ ಬುದ್ಧಿವಂತೆ ಎಂಬ ಪದಕ್ಕೆ ಇರುವಂಥ ಬೈಬಲ್ ಏನು ಹೇಳ್ತಾ ಇದೆ, ಬುದ್ಧಿವಂತೆ ಅಂತ ಯಾರನ್ನ ಕರೀತಾ ಇದೆ ಬುದ್ಧಿವಂತೆ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ನಾವು ಅಂದ್ಕೊಂಡಿದ್ದೀವಿ, ಅಯ್ಯೋ ತುಂಬ ಎಜುಕೇಟೆಡ್, ನಾನು BCom ಮಾಡ್ಕೊಂಡಿದ್ದೀನಿ, ನಾನು MA ಮಾಡ್ಕೊಂಡಿದ್ದೀನಿ, ನಾನು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನು ಡಾಕ್ಟರ್ ಆಗಿದ್ದೀನಿ. ಇದು ಯಾವುದು ಬುದ್ಧಿವಂತೆ ಅಲ್ಲವೇ ಅಲ್ಲ. ಅವರಲ್ಲಿ ನೋಡಿ ಆ ಒಂದು ಗರ್ವ ಬಂತು ಅಂತ ಹೇಳಿದ್ರೆ ಆ ಕೆಲಸ ಮಾಡುವ ಜಾಗನೇ ಹಾಳಾಗೋಗುತ್ತೆ, ಇಲ್ಲಾಂದರೆ ಕುಟುಂಬನೇ ಹಾಳಾಗೋಗುತ್ತೆ, ಇಲ್ಲ ದೇವಾಲಯನೇ ಹಾಳಾಗೋಗುತ್ತೆ. ಅಂದರೆ ಸೈತಾನನ ಆಕ್ರೋಶ ಆ ಮಟ್ಟಿಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಸೈತಾನನ ಆಕ್ರೋಶ ಆ ಮಟ್ಟಿಗಿರುತ್ತೆ. ಕಾರಣ ಏನಂತ ಹೇಳಿದ್ರೆ, ಹವ್ವಳ ಮುಖಾಂತರ ಲೋಕವನ್ನು ಪ್ರವೇಶ ಮಾಡಿದಂಥ ಪಾಪ ಕುಟುಂಬವನ್ನು ಕೂಡ ನಾಶ ಮಾಡಾಕುತ್ತೆ. ನಂತರ ಲೋಕವನ್ನು ಕೂಡ, ನಂತರ ತನ್ನನ್ನೇ ನಾಶ ಮಾಡಿ ಹಾಕೋಗುತ್ತೆ. ಪ್ರೈಸ್ ದಿ ಲಾರ್ಡ್. ತನ್ನನ್ನೇ ನಾಶ ಮಾಡಿಬಿಡುತ್ತೆ. ಒಂದು ತಿಳ್ಕೊಳ್ಳಿ, ಆಕಾರವಿಲ್ಲದ ಕಲ್ಲಿಗೆ ಬೇಕಾದರೆ ನೀವು ಒಂದು ರೂಪವಾಗಿ ಕೆತ್ತಬಹುದು. ಅದನ್ನ ಕಲ್ಲು, ಆಕಾರ ಇಲ್ಲದ ಕಲ್ಲು, ಸರಿನಾ? ಆಕಾರ ಇಲ್ಲದ ಕಲ್ಲನ್ನ ನೀವೇನು ಮಾಡ್ಬೋದು? ಅದನ್ನು ಕೆತ್ತಿ ಅದಕ್ಕೊಂದು ರೂಪ ಕೊಡ್ಬೋದು. ಆದರೆ ಅಹಂಕಾರ ಇರುವ ವ್ಯಕ್ತಿನ ನೀವು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ. ಆಕಾರ ಇಲ್ಲದ ಕಲ್ಲಿಗೆ ಬೇಕಾದ್ರೆ ನೀವು ಆಕೃತಿ ಕೊಡ್ಬೋದು, ಒಂದು ಆಕಾರ ಕೊಡ್ಬೋದು. ನಿಮಗೆ ಯಾವ ರೀತಿ ತೋಚುತ್ತೋ ಆ ರೀತಿ ನೀವೇನು ಮಾಡ್ಬೋದು?
ಅದಕ್ಕೊಂದು ಆಕಾರ ಕೊಡ್ಬೋದು. ಆದರೆ ಅಹಂಕಾರ ಇರುವ ಮನುಷ್ಯ, ಅವನಿಗೆ ನೀವು ಏನು ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಆ ಅಹಂಕಾರದಿಂದ ತುಂಬಿದಂಥ ವ್ಯಕ್ತಿ ಸೈತಾನ. ಪರಲೋಕದಲ್ಲಿ ಯುದ್ಧ ಆಗಿದೆ ಏನಕ್ಕೋಸ್ಕರ? ಅಹಂಕಾರ. ಹಾಗಾಗಿ ದೇವರು ದ್ವೇಷಿಸುವ ಮೊದಲನೆಯ ಪಾಪ ಯಾವುದು ಅಂತ ಹೇಳಿದ್ರೆ ಅಹಂಕಾರ ದೃಷ್ಟಿನೇ. ನೋಡಿ, ವಾಕ್ಯ ಓದಿ, ಅಹಂಕಾರ ದೃಷ್ಟಿ. ವಾಕ್ಯ ಓದಿ. ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ ವಾಕ್ಯ 16ರಿಂದ 19. ಮೊದಲನೆಯ ಪದ ಏನಿದೆ ನೋಡಿ. ಅಹಂಕಾರ ಸರ್ವೇಶ್ವರನಾಗಿರುವಂತವು 6, ಆತ ಖಂಡನೆ ಮಾಡುವಂತವು 7. ಅಹಂಕಾರ ದೃಷ್ಟಿ ಅಲ್ವಾ? ಮೊದಲನೇದಾಗಿ ಅಹಂಕಾರ ದೃಷ್ಟಿ. ಯಾಕೆಂದ್ರೆ ಅದು ಅಹಂಕಾರ ಎಂಬ ಪದ ಸೈತಾನದಿಂದ ಬಂದದ್ದು, ಪ್ರೀತಿ ಎಂಬ ಪದ ಅದು ದೇವರಿಂದ ಬಂದದ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವುದೇ ಅಹಂಕಾರ ಇರುವ ಹೆಣ್ಣಾಗಲಿ ಗಂಡಾಗಲಿ ಒಂದು ಕುಟುಂಬದಲ್ಲಿ ಇದ್ರು ಅಂತ ಹೇಳಿದ್ರೆ ಆ ಕುಟುಂಬ ಉದ್ಧಾರ ಆದ ಇತಿಹಾಸವೇ ಇಲ್ಲ. ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಅಹಂಕಾರ ತುಂಬಿದಂತಹ ಕುಟುಂಬದಲ್ಲಿ ಇದ್ರು ಅಂತ ಹೇಳಿದ್ರೆ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ಅತ್ತೆ ಅಥವಾ ಸೊಸೆ ಯಾರೇ ಇರ್ಬೋದು, ಅಹಂಕಾರ ಎಂಬ ಪದ ನಿಮ್ಮ ಕುಟುಂಬದಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯವಿಲ್ಲ, ಆನಂದವಾಗಿರಲಿಕ್ಕೆ ಸಾಧ್ಯವಿಲ್ಲ, ದೇವರ ಬಳಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನಾವು ಅನ್ಕೊಳ್ತೀವಿ ನಾನು ದೊಡ್ಡ ಶ್ರೀಮಂತ, ನನಗೆ 30-40 ಸೈಟ್ ಇದೆ, ನನಗೊಂದು ಒಳ್ಳೆ ನೆಕ್ಲೆಸ್ ಇದೆ, ನಾನು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನು MBA ಮಾಡ್ಕೊಂಡಿದ್ದೀನಿ, ಅದು ಮಾಡ್ಕೊಂಡಿದ್ದೀನಿ, ಇದು ಮಾಡ್ಕೊಂಡಿದ್ದೀನಿ, ನನಗೆ MLA ಗೊತ್ತಿದೆ, ರಾಷ್ಟ್ರಪತಿ ಗೊತ್ತಿದೆ, ಪ್ರಧಾನಮಂತ್ರಿ ಗೊತ್ತಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಂದೇ ಒಂದು ಸತ್ಯ ಏನು ಗೊತ್ತಾ? ಸತ್ಯ ಇಷ್ಟೇನೆ. ಯೋಬನಲ್ಲಿದ್ದಂಥ ಕುರಿಗಳಿತ್ತಲ್ಲ, ಯೋಬನಲ್ಲಿದ್ದಂಥ ಕುರಿಗಳು, ಆ ಕುರಿಗಳಲ್ಲಿದ್ದಂಥ ಆ ಕೂದಲು ಭಂಡಾರ ಏನಿದೆ, ಆ ಭಂಡಾರ ಕಟ್ ಮಾಡಿ ಸೇಲ್ ಮಾಡಿದ್ರೆ ಅದರಿಂದ ಬರುವ ಲಾಭ ಏನಿದೆ ಅದಕ್ಕೆ ನಾವು ಸಮಾನರಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತಾ? ವರ್ಷಕ್ಕೊಮ್ಮೆ ಕುರಿಯ ಕೂದಲು ಅಂದ್ರೆ ಭಂಡಾರವನ್ನ ಕಟ್ ಮಾಡಿ ಮಾರ್ತಾರೆ, ಗೊತ್ತಾ? ಅದರ ಮುಖಾಂತರ ಕಂಬಳಿ ಅದು ಇದೆಲ್ಲ ಮಾಡ್ತಾರೆ. ಅದು ಎಷ್ಟು ಬೆಲೆಗೆ ಹೋಗುತ್ತೆ ಗೊತ್ತಾ? ಆ ಬೆಲೆ ನಮ್ಮ ಆಸ್ತಿಗೆ, ಆ ಕೂದಲಿಗೆ ನಮ್ಮ ಆಸ್ತಿನ ಹೋಲಿಕೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಕಾರಣ, ಯೋಬನಲ್ಲಿದ್ದಂಥ ಕುರಿಗಳೆಷ್ಟು? ಪ್ರೈಸ್ ದಿ ಲಾರ್ಡ್. 14,000 ಅಲ್ವಾ? 14,000 ಕೂದಲು. ಯೋಚನೆ ಮಾಡಿ, 14,000 ಕುರಿಗಳ ಕೂದಲು ಹೇಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ನಾವು ಹೇಳ್ತೀವಿ ಡಬಲ್ ಡಿಗ್ರಿ, ಅವನು ನನಗೆ ಬೇಕಾಗಿಲ್ಲ, ಅವನು ಗಂಡನ, ಅವನೊಬ್ಬ, ಅವಳು ಹೆಂಡ್ತಿನ, ಅವಳೊಬ್ಳು, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಸಿರಾಕನ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ, ಪಾಪದ ಮೇಲೆ ಪಾಪ ಮಾಡಬೇಡ, ಪಾಪದ ಮೇಲೆ ಪಾಪವನ್ನು ಕಟ್ಕೊಳ್ಬೇಡ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಬೇಡ, ದಿಢೀರನೆ ಎರಗುವುದು ದೇವರ ಕೋಪ. ಪ್ರೈಸ್ ದಿ ಲಾರ್ಡ್. ಆ ರೀತಿ ಕಳಂಕದಿಂದ ತುಂಬಿದಂತಹ ಪ್ರಪಂಚದಲ್ಲಿ, ಆಗಿನ ಜಗತ್ತಿನಲ್ಲಿ ದೇವರ ದೃಷ್ಟಿಗೆ ಸತ್ಪುರುಷನಾಗಿ ಕಂಡಂಥದ್ದು ನೋಹ. ಹಾಗಾಗಿ ದೇವರು ಲೋಕವನ್ನು ಅಳಿಸಿ ಹಾಕಲಿಲ್ಲ, ಬದಲಿಗೆ ಉಳಿಸಿದ್ರು. ಅದಾದಮೇಲೆ ಪಾಪ ಕಡಿಮೆ ಆಯ್ತಾ? ಪಾಪ ಅಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೋಹನ ಮಕ್ಕಳು ಎಲ್ಲ ದಿನದಿಂದ ದಿನಕ್ಕೆ ಅವರು ಬೆಳೀತಾ ಬಂದರು. ಅವರ ಸಂತತಿ ಹೆಚ್ಚಲ್ಪಟ್ಟ ಮೇಲೆ ಅಲ್ಲಿ ಆದಿಕಾಂಡ 8ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದ್ ನೋಡಿ. ಆದಿಕಾಂಡ 8ನೇ ಅಧ್ಯಾಯ 20ನೇ ಓದಿ. ನೋಹನು ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು. ಶುದ್ಧವಾದ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಆಯ್ದು
ಆ ಪೀಠದ ಮೇಲೆ ದಹನ ಬಲಿಯನ್ನು ಅರ್ಪಿಸಿದನು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಆದಿಕಾಂಡದಲ್ಲಿ ನೋಹ ಲೋಕದಲ್ಲಿ ಯಾರೂ ಇಲ್ಲ, ಇಡೀ ಭೂಮಿಗೆ ಯಾರು ಒಡೆಯ? ಈಗ ಒಡೆಯ ಯಾರು? ನೋಹ. ಯಾರೂ ಇಲ್ಲ, ಆದಾಮನ ಸಂತತಿನೇ ಇಲ್ಲ. ಈಗ ಯಾರು ಇರೋದು? ಈಗ ನೋಹ ಮಾತ್ರ. ನೋಹ ಆದಾಮನಿಂದ ಬಂದಂಥ ಸಂತತಿನೇ ನೋಹನು. ಬಟ್ ಆದರೆ ಇಲ್ಲಿ ವ್ಯತ್ಯಾಸ ಬದಲಾಯಿತು. ಏನು? ಪರಿಶುದ್ಧತೆಯ ಜೀವನ ಜೀವಿಸಿದ್ರು ಇವರೆಲ್ಲ. ಪ್ರೈಸ್ ದಿ ಲಾರ್ಡ್. ಈತ ಒಂದು ಬಲಿಪೀಠವನ್ನು ನಿರ್ಮಾಣ ಮಾಡಿ ತನ್ನ ಮಕ್ಕಳಿಗೋಸ್ಕರ ಅಥವಾ ತನಗೋಸ್ಕರ ದೇವರನ್ನು ಆರಾಧಿಸಿ ಬಲಿಗಳನ್ನು ಕೊಡ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ, ಬಲಿ ಕೊಡಲಿಕ್ಕೆ ಕಾರಣ ನೋಡಿ, ಯೋಬನ ನೋಡೋಣ. ಯೋಬ 1ನೇ ಅಧ್ಯಾಯ ತಗೊಳ್ಳಿ. 1ನೇ ಅಧ್ಯಾಯ. ಅಲ್ಲೂ ಕೂಡ ಯೋಬ ಏನ್ ಮಾಡ್ತಾ ಇದ್ರು? ಪ್ರೈಸ್ ದಿ ಲಾರ್ಡ್. ಮಕ್ಕಳಿಗೋಸ್ಕರ ಔತಣ ಮಾಡ್ತಾ ಇದ್ದ ಬ್ರದರ್. ನೋಡಿ, 1ನೇ ಅಧ್ಯಾಯ 4-5 ಎರಡು ಓದಿ. 1ನೇ ಅಧ್ಯಾಯ 4-5. ಗಂಡು ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ಏರ್ಪಡಿಸಿದರು. ಕೇಳಿಸ್ತಲ್ಲ ಸಿಸ್ಟರ್? ನೀವು ಮಾತಾಡ್ತಿರೋದು ಕೇಳಿಸ್ತಲ್ಲ, ಓದ್ತಿರೋದು ಕೇಳಿಸ್ತಲ್ಲ. ಬೇರೆ ಯಾರಾದ್ರು ಓದ್ತೀರಾ? ರಾಣಿ ಸಿಸ್ಟರ್ ಓದಿ. ಗಂಡು ಮಕ್ಕಳು ಒಂದೊಂದು ದಿನ ಮರಿಯಮ್ಮನಿಗೆ ಓದಿ. ಒಬ್ಬನ ಮನೆಯಲ್ಲಿ ಔತಣವನ್ನು ಏರ್ಪಡಿಸುತ್ತಿದ್ದರು. ತಮ್ಮ 3 ತಂಗಿಯರನ್ನು ಭೋಜನಕ್ಕೆ ಆಹ್ವಾನಿಸುತ್ತಿದ್ದರು. ಔತಣದ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳನ್ನು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನು ದೂಷಿಸಬಹುದೆಂದು ಕೊಂಡು ಅವರನ್ನು ಕರೆಸಿ ಶುದ್ಧೀಕರಣ ಮಾಡಿಸುತ್ತಿದ್ದನು. ಬೆಳಿಗ್ಗೆ ಎದ್ದು ಒಬ್ಬೊಬ್ಬರಾಗಿ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಇದು ಯೋಬನ ದೈನಂದಿನ ವಾಡಿಕೆಯಾಗಿತ್ತು. ಪ್ರೈಸ್ ದಿ ಲಾರ್ಡ್. ಯೋಬ ಏನ್ ಮಾಡ್ತಾರೆ? ತನ್ನ ಮಕ್ಕಳಿಗೆ ದಹನ ಬಲಿ ಅಲ್ವಾ? ಇದೆಯಾ? ಬಲಿ ಸಲ್ಲಿಸ್ತಾ ಇದೆ ತನ್ನ ಮಕ್ಕಳಿಗೋಸ್ಕರ. ಅಂದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಬಲಿ ಅರ್ಪಿಸ್ತಾ ಇದ್ರು. ಬಲಿ ಅರ್ಪಿಸಲು ಕಾರಣ ಪಾಪಕ್ಕೆ ಪ್ರಾಯಶ್ಚಿತ್ತ. ಪಾಪ ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು. ನಮ್ಗೆ ಯಾರಿಗೂ ಅದು ಅರಿವಿಲ್ಲ. ನಮ್ಗೆ ಯಾರಿಗೂ ಅರಿವಿಲ್ಲ. ಆ ದಿನಗಳಲ್ಲಿ ಪಾಪ ಪರಿಹಾರಕ್ಕಾಗಿ ಏನು ಮಾಡ್ತಿದ್ರು? ದಹನ ಬಲಿಗಳನ್ನು ಕೊಡ್ತಾ ಇದ್ರು. ದಹನ ಬಲಿ ಅಂತ ಹೇಳಿದ್ರು. ಅಂದ್ರೆ ಏನು? ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಹನ ಸಂತತಿ ಹೆಚ್ಚಲ್ಪಟ್ಟ ಮೇಲೆ ಪಾಪದ ಆ ಪ್ರಭಾವ ಕಡಿಮೆ ಆಯ್ತಾ ಅಂತ ಹೇಳಿದ್ರೆ ಇಲ್ಲ. ಮತ್ತೆ ಪಾಪ ಮುಂದುವರಿತಾ ಬಂತು. ಆದಿಕಾಂಡ 11ನೇ ಅಧ್ಯಾಯ ವಾಕ್ಯ 1ರಿಂದ 11 ತನಕ ನಾವು ಓದಬೇಕಾದ್ರೆ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ನೋಡಿ, ಆ ನೋಹನ ಸಂತತಿಯವರು ಏನು ಮಾಡಿದ್ರು? ಎಲ್ಲ ಒಂದಾಗಿದ್ದ ಕಾರಣ ಎಲ್ಲ ಒಬ್ಬರೇ ಆಗಿದ್ರು. ಹಾಗಾಗಿ ಅವರು ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ, ಅಂದರೆ ದೇವರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಅಲ್ಲೊಂದು ಬಾಬೆಲ್ ಗೋಪುರವನ್ನು ನಿರ್ಮಾಣ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೆಯತೊಡಗ್ತಾರೆ. ಆಗಲೂ ಕೂಡ ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡ್ತಾರೆ. ಆಗ ದೇವರು ಯೋಚನೆ ಮಾಡಿದ್ರು, ಇವ್ರದೆಲ್ಲ ಒಂದೇ ಸಂತತಿ, ಎಲ್ಲೋ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಂದೇ ಕುಟುಂಬ.
ಇವ್ರದೆಲ್ಲ ಭಾಷೆ ಎಲ್ಲ ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಏನು ಮಾಡೋಣ, ಇವ್ರನ್ನ ನಾನು ಬೇರೆ ಪಡಿಸ್ತೀನಿ, ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವಂತೆ. ಒಬ್ಬರು ಮಾತನಾಡುವ ಭಾಷೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಇನ್ನೊಬ್ಬರು ಮಾತನಾಡುವ ಭಾಷೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಯಾಕಂದರೆ ಎಲ್ಲರೂ ಒಟ್ಟಾಗಿದ್ದರೆ ಇವರು ನನಗೆ ವಿರುದ್ಧವಾಗಿ ದಂಗೆ ಹೇಳ್ಬೋದು, ಪ್ರೈಸ್ ದಿ ಲಾರ್ಡ್, ಅಥವಾ ಅವರ ಮನಸ್ಸನ್ನು ನೋಯಿಸ್ಬೋದು. ಹಾಗಾಗಿ ಅವರು ಏನು ಮಾಡಿದ್ರು, ಬೇರ್ಪಡಿಸಿದ್ರು. ಆದಿಕಾಂಡ 11ನೇ ಅಧ್ಯಾಯ ವಾಕ್ಯ 1ರಿಂದ 11. ಬೇಕಾದ್ರೆ ನೀವು ಆಮೇಲೆ ಓದ್ಕೊಳ್ಳಿ. ಇದೇನಿದು, ಬಾಬೆಲ್ ಗೋಪುರ ನಿರ್ಮಾಣ. ಈಗ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ಇದು ತುಂಬ ಮುಖ್ಯ. ನಾವೇನು ಮಾಡ್ತೀವಿ ಅಂದರೆ, ಏನಕ್ಕೆ ಚರ್ಚಲ್ಲಿ ನಮಗೆ ವಾಕ್ಯಗಳು ಅರ್ಥ ಆಗಲ್ಲ, ಯಾಕೆ ಆ ದಿನದಲ್ಲಿ ಧರ್ಮಸಭೆ ನಮಗೆ ನೀಡಿರುವಂತಹ ಸಂದೇಶಗಳು, ವಾಚನಗಳು ಯಾಕೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮನಸ್ಸು ಸ್ವಸ್ಥಚಿತ್ತವಾಗಿರೋದಿಲ್ಲ. ಕಾರಣ ಏನಂತಂದರೆ, 8 ಗಂಟೆ ಬಲಿಪೂಜೆ ಇತ್ತು ಅಂತಾರೆ, ನಾವು ಒಳಗಡೆ ಪ್ರವೇಶ ಮಾಡೋದೇ 8:10ಗೆ. 8 ಗಂಟೆ 10 ನಿಮಿಷಕ್ಕೆ ನಾವು ಪ್ರವೇಶ ಆಗ್ತೀವಿ. ಆ ಪ್ರವೇಶ ಆಗಿ ದೇವಾಲಯಕ್ಕೆ ಬರುವಂಥ ಆತುರದಲ್ಲಿ ನಮ್ಮ ಮನಸ್ಸು ಜಾಸ್ತಿ ಸ್ಪೀಡಾಗಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಂದು ತಣ್ಣಗಾಗಲಿಕ್ಕೆ ಅಟ್ಲೀಸ್ಟ್ ಒಂದು 20 ನಿಮಿಷ ಬೇಕು. ಅದು ನಾವು ಮನಸ್ಸು ಪಟ್ಟರೆ. ಇಲ್ಲ, ಬಂದಿದ್ದ ತಕ್ಷಣ ಅವ್ರು ಯಾವ ಬಟ್ಟೆ ಹಾಕ್ಕೊಂಬಂದಿದ್ದಾರೆ, ಇವ್ರು ಯಾವ ಬಟ್ಟೆ ಹಾಕ್ಕೊಂಬಂದಿದ್ದಾರೆ, ಅವರೆಲ್ಲಿ ಕುಳ್ತವ್ರೆ, ಹಿಂದೆ ನೋಡು, ಮುಂದೆ ನೋಡು, ಮೇಲೆ ನೋಡು, ಕೆಳಗಡೆ ನೋಡು, ಬಲಕ್ಕೆ ನೋಡು, ಎಡಕ್ಕೆ ನೋಡು ಅಂತ ಹೇಳಿದ್ರೆ ಅದು ಕಂಪ್ಲೀಟಾಗಿ 40 ನಿಮಿಷ ಬೇಕು. ತಣ್ಣಗೆ ಬಿಸಿಯಾಗುತ್ತೆ, ಆಮೇಲೆ ಮತ್ತೆ ತಣ್ಣು ಮಾಡಲಿಕ್ಕೆ 40 ನಿಮಿಷ ಬೇಕು. ಬಂದಿದ್ದು 10 ನಿಮಿಷ ಲೇಟು, ಮತ್ತೆ 40 ನಿಮಿಷ ತಣ್ಣಗಾಗಬೇಕು ಅನ್ನೋಷ್ಟೊತ್ತಿಗೆ ಬಲಿಪೂಜೆ ಎಲ್ಲಿರುತ್ತೆ ಹೇಳಿ ನೋಡೋಣ, ಯಾವ ಮಟ್ಟದಲ್ಲಿರುತ್ತೆ? ಅಲ್ವಾ? ಯಾಜಕರಾಗಿ ಹೇಳ್ತಾರೆ, ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಆಗ ನಾವೇನ್ ಮಾಡ್ತೀವಿ? ದೇವರಿಗೆ ಕೃತಜ್ಞತೆ ಸಲ್ಲಲಿ, ಒಂದೇ ವಾಟ ಮನೆಗೆ, ಅಲ್ವಾ? ಅರ್ಥ ಆಗಲ್ಲ. ಇವತ್ತಿಗೂ ಅರ್ಥ ಆಗಿಲ್ಲ. ಬೈಬಲ್ ಅರ್ಥ ಆಗಿಲ್ಲ, ಬೈಬಲ್ ಅರ್ಥ ಮಾಡ್ಕೊಂಡಿಲ್ಲ. ಬೈಬಲ್ ಏನು ಬರ್ದಿದೆಯೋ ಅದಕ್ಕೆ ವಿರುದ್ಧವಾಗಿಯೇ ನಾವು ನಡೀತಾ ಇದ್ದೀವಿ. ಭಯ, ಯಾರೋ ಒಬ್ರು ಬರ್ತಾರೆ, ಭಯ ಹುಟ್ಟಿಸ್ತಾರೆ, ಹಾಗಾಗಿ ಆ ಭಯದಲ್ಲೇ ನಾವು ಬದುಕ್ತಾ ಇದ್ದೀವಿ. ಓಕೆ, ಧರ್ಮಸಭೆ ಹೇಳೋ ಥರ ಬದುಕ್ತಾ ಇದ್ದೀವಾ? ಧರ್ಮಸಭೆಯ ಪುಸ್ತಕ ಇಲ್ಲಿದೆ, ಧರ್ಮಸಭೆ ಹೇಳೋ ಥರ ಬದುಕ್ತಾ ಇದೀವಿ? ಅದಕ್ಕೂ ಇಲ್ಲ, ಅದಕ್ಕೂ ಭಯನೇ. ಇಲ್ಲಿ ನೋಡಿ, ಏದೇನ್ ತೋಟದ ಒಳಗೆ ಪಾಪ ಪ್ರವೇಶವಾಗಲು ಕಾರಣ ಯಾರು? ಹವಳು. ಹೌದಾ? ಇದ್ದೀರಾ? ಆ ಪಾಪವನ್ನ ನೀಗಿಸ್ಲಿಕ್ಕೆ ಲೋಕದ ರಕ್ಷಕರಾದ ಪ್ರಭು ಯೇಸು ಬರಬೇಕಾಯ್ತು, ಅಲ್ವಾ? ಹೌದಾ? ಪ್ರಭು ಯೇಸು ಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಯಾರು? ಮಾತೆ ಮರಿಯಮ್ಮನವರು. ಪರಿಶುದ್ಧರಾದ ಪ್ರಭು ಯೇಸು, ಇಲ್ಲಿ ನೋಡಿ, ಪರಿಶುದ್ಧರಾದ ಪ್ರಭು ಯೇಸು
ಪರಿಶುದ್ಧರಾದ ದೇವರು. ಅವ್ರ ಲೋಕಕ್ಕೆ ಇಳಿದು ಬರಬೇಕಾದ್ರೆ ಯಾರಲ್ಲಿ ಇಳಿದು ಬರಬೇಕು? ಅವರು ಕೂಡ ಪರಿಶುದ್ಧರಾಗಿರ್ಬೇಕು. ಕರೆಕ್ಟಾ? ಹೌದು ಬ್ರದರ್. ಹೌದು ಬ್ರದರ್. ಹಾಲನ್ನ ತಗೊಂಡೋಗಿ ನಾವು ಯಾರು ಕಸದಲ್ಲಿ ಹಾಕಲ್ಲ ಅಲ್ವಾ? ಹಾಕ್ತೀವ? ಹಾಲನ್ನ ಪಾತ್ರೆಯಲ್ಲೇ ಹಾಕೋದು. ಅಥವಾ ಕಸನ ತಗೊಂಬಂದು ಹಾಲನ್ನ ಪಾತ್ರೆಯಲ್ಲಿ ಹಾಕ್ತೀವ? ಇಲ್ಲ. ಅವಳ ಮುಖಾಂತರ ಪ್ರವೇಶವಾದಂತಹ ಪಾಪ, ಈ ಲೋಕಕ್ಕೆ ಪ್ರವೇಶವಾದಂತಹ ಪಾಪ ಮಾತೆ ಮರಿಯಳ ಮುಖಾಂತರ ರಕ್ಷಣೆಯ ಒಂದು ಮಾರ್ಗ ಓಪನ್ ಆಯ್ತು. ಇಲ್ಲಿ ಒಂದು ರಕ್ಷಣೆಯ ಮಾರ್ಗ ಓಪನ್ ಆಯಿತು. ರಕ್ಷಣೆ ಮಾರ್ಗ ಯಾರ ಮುಖಾಂತರ ಓಪನ್ ಆಯ್ತು? ಮಾತೆ ಮರಿಯವರ ಮುಖಾಂತರ. ಕಾರಣ ಅವರು ಅವರಲ್ಲಿ ಇದ್ದಂತ ಪರಿಶುದ್ಧತೆ. ಬ್ರದರ್, ಸ್ವಲ್ಪ ಯೋಚನೆ ಮಾಡಿ. ನೋಹನ ಕಾಲದಲ್ಲಿ ಅಲ್ಲಿ ವಾಕ್ಯ ಹೇಳುತ್ತೆ, ನೋಹನಿಗೆ ದೇವ್ರು ನೋಡಿ ಹೇಳ್ತಾರೆ, ಎಲ್ಲಿ 1ನೇ ಆದಿಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಈಗಿನ ಕಾಲಕ್ಕೆ ನೀನೊಬ್ಬನೇ ನನ್ನ ಕಣ್ಣಿಗೆ ಸತ್ಪುರುಷನಾಗಿ ಕಂಡದ್ದು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಅಲ್ಲಿಂದ ಉಂಟಾದಂಥ ಪಾಪ ಎಲ್ಲಿ ತನಕ, ಮಾತೆ ಮರಿಯಮ್ಮನವರ ತನಕ ಅದು ಮುಂದುವರಿತಾ ಮಾತೆ ಮರಿಯಮ್ಮನವರನ್ನ ದೇವರು ವಿಶೇಷವಾಗಿ ಏನು ಆರಿಸಲಿಲ್ಲ, ವಿಶೇಷವಾಗಿ ಅವರನ್ನೇನು ಉಂಟು ಮಾಡಲಿಲ್ಲ. ಪರಲೋಕ ಅವರನ್ನು ಆರಿಸಿಕೊಳ್ತು. ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲೇ ನಿಮಗೆ ಬರೆದು ತೋರಿಸಿದ್ದೀನಿ. ಬಹಳ ಅಂದರೆ ಹೈಲಿ ರೆಕಮೆಂಡೆಡ್, ಅಂದರೆ ಹೈಲಿ ಫೇವರ್ಡ್ ಅವರಲ್ಲಿದ್ದಂಥ ಆ ಪರಿಶುದ್ಧತೆ, ಆ ದೀನತೆ ಯಾವ ಸಮಯದಲ್ಲಿ ಪರಲೋಕ ಮೆಚ್ಚುತ್ತೆ ಅಂತ ಹೇಳಿದ್ರೆ, ಆಕೆ ಜೀವಿಸಿದ ಆ ಒಂದು ಸಮಯ ಇದೆಯಲ್ಲ, ಅದು ಪಾಪದ ಸಮಯ, ಪಾಪದ ಕಾಲ. ಅದು ಪಾಪದ ಕಾಲದಲ್ಲಿ ಮಾತೆ ಮರಿಯಮ್ಮನವರು ಪರಿಶುದ್ಧರಾಗಿ ಜೀವಿಸ್ತಾ ಇದ್ರು. ಯೋಚನೆ ಮಾಡಿ, ಯಾವ ಮಟ್ಟಿಗೆ ಯೋಚನೆ ಮಾಡಿದ್ರು ಕಲ್ಪನೆಗೆ ಊಹಿಸದೇ ಇರುವಂತಹ ಒಂದು ಸಂಗತಿ ಇದು. ಅಲ್ಲಿ ಬರೆದ್ರು, ಯಾರೊಬ್ಬರು ಬರೆದ್ರು, ಏನು ಜನ್ಮ ಪಾಪವಿಲ್ಲದೆ ಜನಿಸಿದ ತಾಯಿ ಅಂತೇಳ್ಬಿಟ್ಟು. ಅದು ಅಪ್ಪಟ ಸುಳ್ಳು. ಜನ್ಮ ಪಾಪದಿಂದಲೇ ಜನಿಸಿದವರು, ಆದರೆ ಪಾಪವಿಲ್ಲದೆ ಜೀವಿಸಿದ್ರು. ಪ್ರೈಸ್ ದಿ ಲಾರ್ಡ್. ಮನುಷ್ಯರನ್ನ ಹೇಗೆ ಮಾಡಿದ್ರು ಅಂದರೆ, ಭಯ ಇಡಿಸ್ತಾ ಬಂದರು. ಹೇಗೆ ಅಂತಂದರೆ, ವಿಗ್ರಹಗಳನ್ನು ಮಾಡೋದು, ವಿಗ್ರಹಗಳನ್ನು ತೋರಿಸೋದು, ಇದನ್ನು ಪೂಜಿಸ್ರಿ, ಇದನ್ನು ನೀವು ಪೂಜಿಸದೆ ಹೋದರೆ ಸತ್ತೋಗ್ತೀರಾ, ಇದನ್ನು ಇದು ಮಾಡದೆ ಹೋದರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭಯ ಇಡಿಸಿ ಈಗಿಂದಲ್ಲ ಆಗಿಲಿಂದಲೂ ಅದೇ ನಡೀತಾ ಇತ್ತು. ಆ ಪಾಪದ ಕಾಲದಲ್ಲೂ ಕೂಡ ಪರಿಶುದ್ಧವಾಗಿ ಜೀವಿಸಿದಂಥ ತಾಯಿ ಪರಲೋಕ ಹೈಲಿ ರೆಕಮೆಂಡೆಡಲ್ಲಿ ಏನು ಮಾಡ್ತು? ಆಕೆಯನ್ನು ಆರಿಸ್ಕೊಳ್ತು. ಏನಕ್ಕೋಸ್ಕರ? ರಕ್ಷಣೆಯ ಮಾರ್ಗವನ್ನು ತೆರೀಲಿಕ್ಕೋಸ್ಕರ. ಪ್ರಭು ಯೇಸು ಕ್ರಿಸ್ತರು ಒಬ್ಬರ ಮುಖಾಂತರ ಮಾತ್ರ ರಕ್ಷಣೆ ಈ ಲೋಕಕ್ಕೆ ಬರಬೇಕಾಗಿತ್ತು. ಅದು ಬರಲಿಕ್ಕೆ ಪರಿಶುದ್ಧರಾದ ದೇವರು ಪರಿಶುದ್ಧವಾದ ಗರ್ಭದಿಂದಲೇ ಹುಟ್ಟಿ ಬರಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲೋಚನೆ, ಮನುಷ್ಯನ ಆಲೋಚನೆಗೆ ತಕ್ಕಂತೆ ಅಲ್ಲ. ಅದಕ್ಕೋಸ್ಕರನೇ ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ. ನೋಡಿ, ಈ ಜಾಗದಲ್ಲಿ ಮಾತೆ ಮರಿಯಮ್ಮನವರು ಇಲ್ಲ. ನೋಡಿ, ಈಗ ಸುಮಾರು ಒಂದು 5 ಲಕ್ಷ ಜನ ಇದ್ರು ಅಂತ ತಿಳ್ಕೊಳ್ಳೋಣ. 5 ಲಕ್ಷ ಜನ ಯಾವ ಸಮಯದಲ್ಲಿ? ಮಾತೆ ಮರಿಯಮ್ಮನವರು ಜೀವಿಸಿದ ಸಮಯದಲ್ಲಿ. 1 ರಿಂದ 5 ಲಕ್ಷದವರೆಗೆ ಇರುವ ಜನರಲ್ಲಿ ಟಾಪ್ 1 ಬರಬೇಕು ಅಂದರೆ ಯೋಚನೆ ಮಾಡಿ ಎಷ್ಟು ಪರಿಶುದ್ಧತೆ ಇರ್ಬೋದು ಅಂತ.
ಟಾಪ್ 1ಗೆ ಬಹುಮಾನ. ಹೌದಾ? ಹೌದಾ? ಹೌದು ಬ್ರದರ್. ಆ? ಹೌದು brother. ಟಾಪ್ 1ಗೆ ಬಹುಮಾನ. ಕಳಂಕ ಇಲ್ಲ, ಅದು ಒಪ್ಕೊಳ್ಳೋಣ. ಕಳಂಕ ಇಲ್ಲ, ಅಶುದ್ಧತೆ ಇಲ್ಲ, ಅಹಂಕಾರ ಇಲ್ಲ. ಆ? ಧರ್ಮಶಾಸ್ತ್ರವನ್ನು ಅರಿತಿದ್ದಂಥವರು, ಪ್ರಭು ಯೇಸು ಬರ್ತಾರೆ, ಈ ಲೋಕಕ್ಕೆ ಬರ್ತಾರೆ ಅಂತ ತಿಳಿದವರು, ಭಯಭಕ್ತಿಯಿಂದ ಜೀವಿಸಿದವರು, ದೇವರ ಒಂದೇ ಒಂದು ನುಡಿಗೆ ತಲೆಬಾಗಿದಂಥವರು. ಇದೋ ನಾನು ದಾಸಿ. ಯೋಚನೆ ಮಾಡಿ, ನಂಬರ್ 1 ಪರಿಶುದ್ಧತೆಯಲ್ಲಿ ಜೀವಿಸಿದಂತಹ ಆಕೆಯ ಬಾಯಿಂದ ಬಂದಂಥ ಪದ ಏನು? ಇದು ನಾನು ದೇವರ ದಾಸಿ. ದೇವರ ದಾಸಿ. ದಾಸಿ. ಹೆಂಡತಿ ಟೀಚರು, ಹೆಂಡತಿ ಗಂಡ ಏನೋ ಒಂದು ಕೆಲಸ, ಕಾಂಟ್ರಾಕ್ಟ್ ಕೆಲಸ. ಹೊಂದಾಣಿಕೆ ಆಗುತ್ತಾ? ಹೊಂದಾಣಿಕೆ ಆಗುತ್ತೆ ಅನ್ಕೊಂಡಿದ್ದೀರಾ? ಹೊಂದಾಣಿಕೆ ಆಗುತ್ತಾ? ಆಗಲ್ಲ ಬ್ರದರ್. ಏಯ್, ನಾನು ನಿನ್ಗೇನು ಕೆಲಸದಾಳ ಅನ್ಕೊಂಡಿದ್ಯಾ? ನಿನ್ನ ಮನೆ ಕೆಲಸದಾಳ ಅನ್ಕೊಂಡಿದ್ಯಾ? ನಿನಗೂ ಬೇಯಿಸಾಕ್ಬೇಕು, ನಿಮ್ಮ ಅಮ್ಮನಿಗೂ ಬೇಯಿಸಾಕ್ಬೇಕು, ನಿಮ್ಮ ಅಪ್ಪನಿಗೂ ಬೇಯಿಸಾಕ್ಬೇಕು, ನಿನ್ನ ಅಣ್ಣ ತಮ್ಮದಿರಿಗೆಲ್ಲ ಬೇಯಿಸಾಕ್ಬೇಕು. ಅರ್ಥ ಆಗ್ತದೆಯಾ ನಾವು ಯಾವ ಸ್ವಭಾವದಲ್ಲಿ ನಾವು ಜೀವಿಸ್ತಾ ಇದೀವಿ ಅಂತ? ಅರ್ಥ ಆಗ್ತಾ ಇದೆಯಾ? ಒಂದು ಅತ್ತೆ ಬರಂಗಿಲ್ಲ, ಒಂದು ನಾದಿನಿ ಜೊತೆಲಿರಂಗಿಲ್ಲ, ಒಂದು ನಾದಿನಿ ಜೊತೆಲಿರಂಗಿಲ್ಲ, ಅಕ್ಕ ಜೊತೆಲಿರಂಗಿಲ್ಲ, ಹೆಂಡತಿ ಕಡೆಯವ್ರು ಯಾರೂ ಬರಂಗಿಲ್ಲ, ಗಂಡನ ಮನೆಯವ್ರು ಯಾರೂ ಬರಂಗಿಲ್ಲ, ಅಕ್ಕಪಕ್ಕದವ್ರು ಕಂಡ್ರೆ ಆಗೋದಿಲ್ಲ. ಬಾಯಲ್ಲಿ ಬರೋದು ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ ಅಲ್ವಾ? ನಾಟಕ. ಸೈತಾನ ನಾಟಕ ಮಾಡ್ತಾನೆ, ಸೈತಾನನ ಮಕ್ಕಳು ಕೂಡ ನಾಟಕ ಮಾಡ್ತಾರೆ. 5 ಲಕ್ಷ ಜನರಿದ್ರು ಅಂತ ಯೋಚನೆ ಮಾಡೋಣ. ಮಾಧ್ಯಮರು ಜೀವಿಸ್ತಾ ಇರಬೇಕಾದ್ರೆ 5 ಲಕ್ಷ ಜನರು, ಇನ್ನೂ ಜಾಸ್ತಿನೇ ಇದ್ರು. ಆದರೆ ಯೋಚನೆ ಮಾಡಿ, ನಂಬರ್ 1 ಪ್ಲೇಸಲ್ಲಿ ಮಾಧ್ಯಮರವರು ಇದ್ರು ಅಂತ ಹೇಳಿದ್ರೆ ಅವರಿಗೆ ಸಲ್ಲಬೇಕಾದ ಗೌರವವನ್ನು ನಾವು ಸಲ್ಲಿಸಲೇಬೇಕು. ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿರಬೇಕು. ಮಾಡೋದಲ್ಲ ಮಾಡಿ. ಎಷ್ಟು ಜನ ಶಿವಾಜಿನವ್ರಿಗೆ ಹೋಗಿದ್ರು ಮೊನ್ನೆ? ಎಷ್ಟು ಜನ ಹೋಗಿದ್ರು? ಸುಮಾರು ಜನ ಹೋಗಿದ್ರು ಬ್ರದರ್. ನೂಕು ನುಗ್ಗಲ್ಲು ಅಲ್ವಾ? ನೂಕು ನುಗ್ಗಲ್ಲು. ಬೈಬಲ್ ಕ್ಲಾಸ್ ಯಾಕೆ ಬರಲ್ಲ? ನೂಕು ನುಗ್ಗಲ್ಲು ಯಾಕೆ ಬರಲ್ಲ ಬೈಬಲ್ ಕ್ಲಾಸ್ಗೆ? ಇದು ಇಬ್ಬಾಯಿ ಕತ್ತಿ, ಕುಯ್ಯುತ್ತೆ, ಇಬ್ಬಾಯಿ ಕತ್ತಿ ಎಲ್ಲ ಓಪನ್ ಆಗಿ ತೋರಿಸುತ್ತೆ. ಅರ್ಥ ಆಗ್ತಿದ್ಯಾ? ನಂಬರ್ 1 ಸ್ಥಾನದಲ್ಲಿ ಪರಿಶುದ್ಧತೆ ಜೀವಿಸಿದಂತಹ, ಕಳಂಕವಿಲ್ಲದೆ ಜೀವಿಸಿದಂತಹ, ದ ಗ್ರೇಟ್ಲಿ ರೆಕಮೆಂಡೆಡ್, ಪರಲೋಕನೇ ಮೆಚ್ಚಿ ಹೇಳ್ತಾ ಇದೆ, ಈಕೆಯ ಗರ್ಭದೊಳಗೆ ನಾನು ಹೋಗಿ ಹುಟ್ಟುತ್ತೀನಿ. ಯೇಸು ಸ್ವಾಮಿ ನಿರ್ಧಾರ ಮಾಡ್ತಾರೆ. ಯೋಚನೆ ಮಾಡಿ ಹೆಂಗಿರ್ಬೋದು ಅಂತೇಳಿ. ಆಕೆಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣದಾಗಿ ಒಂದು ರೂಪ ಕೊಟ್ಕೊಂಡು, ಅಯ್ಯೋ ಆ ಮಣ್ಣಿನ ರೂಪದಲ್ಲಿ ಏನೂ ಇಲ್ಲ, ಆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದ ರೂಪದಲ್ಲಿ ಏನೂ ಇಲ್ಲ, ಮಾಧ್ಯಮರವರ ರೂಪದಲ್ಲಿ ಏನಂದ್ರೂ ಏನೂ ಇಲ್ಲ. ಆದರೆ ಅವರ ಆದರ್ಶದಲ್ಲಿ ಬಲ ಇದೆ. ಅವರ ರೂಪಕ್ಕೆ ನೀನು ಹೂನಾರ ಹಾಕಿದ್ರೆ ಏನು, ಬೆಳ್ಳಿ ಹಾಕಿದ್ರೆ ಏನು, ಚಿನ್ನ ಹಾಕಿದ್ರೆ ಏನು, ನೀನು ಚಿನ್ನದ ಕಿರೀಟ ಮಾಡಿ ಇಟ್ಟರೆ ಏನೂ ಪ್ರಯೋಜನ ಇಲ್ಲ. ಅದನ್ನು ಮೂರ್ಖತನ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಬುದ್ಧಿವಂತೆ ತನ್ನ ಮನೆಯನ್ನು ಕಟ್ಟೆಬ್ಬಿಸ್ತಾಳೆ, ಬುದ್ಧಿವಂತೆ ಧರ್ಮಸಭೆಯನ್ನು ಕಟ್ಟೆಬ್ಬಿಸ್ತಾಳೆ, ಬುದ್ಧಿಹೀನೆ ತನ್ನ ಕುಟುಂಬವನ್ನು ಹಾಳು ಮಾಡ್ತಾಳೆ, ಧರ್ಮಸಭೆಯನ್ನು ಹಾಳು ಮಾಡ್ತಾಳೆ, ಕೊನೆಯದಾಗಿ ಬರೆಗೈಯಲ್ಲಿ ನಿಂತ್ಕೊಳ್ತಾಳೆ. ಮದುಮಣಿಗ ಬರ್ತಾರೆ, ಬಂದಾಗ
ಮಧುವಣಿಗಳನ್ನು ನೋಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಅಂದ್ಕೊಳ್ತೀವಿ ಮತ್ತೆ ಬರೀಬರು ದೇವರು ಸ್ಪೆಷಲ್ ಆಗಿ ಉಂಟು ಮಾಡಿಬಿಟ್ರು. ಸ್ಪೆಷಲ್ ಆಗೆಲ್ಲ ಉಂಟು ಮಾಡಲಿಲ್ಲ. ಅಲ್ಲಿ ನೋಹನನ್ನು ನೋಡಿ ಹೇಳ್ತಾರೆ, ದೇವರು ನೋಡ್ತಾರೆ, ಈಗಿನ ಜನರೇಷನ್ಗೆ, ಈಗಿನ ಕಾಲದಲ್ಲಿ ನೋಹ ನೀನೊಬ್ಬನೇ ನನಗೆ ಕಣ್ಣಿಗೆ ಸತ್ಪುರುಷನಾಗಿ ಕಂಡದ್ದು. ಅದಾದ ಮೇಲೆ ನೋಡಿ ಎಲ್ಲ ನೋಹನ ಮಕ್ಕಳು ಎಲ್ಲ ಮತ್ತೆ ಪಾಪದಲ್ಲಿ ಮುಳುಗುತ್ತಾರೆ. ಎಲ್ಲ ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ. ಅಯ್ಯೋ ಎಷ್ಟು ಪಾಪಗಳು. ಮತ್ತು ಪ್ರವಾದಿಗಳ ಮಕ್ಕಳು, ಎಲ್ಲಿ ಪ್ರವಾದಿ ಅವ್ರ ಮಕ್ಕಳು ದೇವಾಲಯದಲ್ಲೇ ಅವಮಾನ ಪಡಿಸ್ತಾರೆ ದೇವ್ರನ್ನ. ಘೋರವಾದ ಕೋಪ. ಅದೆಲ್ಲ ಆದಮೇಲೆ ಬರುತ್ತೆ ನೋಡಿ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಇಷ್ಟು ಒಂದು ಪಾಪದ ಕಾಲದಲ್ಲಿ ಒಬ್ಬರು ಪರಿಶುದ್ಧವಾಗಿ ಜೀವಿಸ್ತಾರೆ ಅಂದರೆ ಯೋಚನೆ ಮಾಡಿ ಯಾವ ಮಟ್ಟಿಗೆ ಅವರು ಜೀವಿಸಿದ್ರು. ಈ ರೂಪ ತಗೊಂಡೋಗಿಟ್ಕೊಳ್ಳಿ. ಇಲ್ಲಿ ವೆಲಂಗಣಿ ಮಾತೆ ಅಂದರು, ಅಲ್ಲಿ ಬಂದು ಲೂರ್ದು ಮಾತೆ ಅಂದರು, ಅಲ್ಲಿ ಬಂದು ಕಾಣಿಕೆ ಮಾತೆ ಅಂತ ಹೇಳಿದ್ರು. ಯಾರು ಈ ಮಾತೆಗಳೆಲ್ಲ? ಯಾರು? ಎಲ್ಲಿಂದ ಬಂತು ಈ ಮಾತೆಗಳು? ಪ್ರೈಸ್ ದಿ ಲಾರ್ಡ್. ನಿನ್ನ ಆಲೋಚನೆಗೆ ಉಂಟು ಮಾಡ್ಕೊಳ್ಳೋದಲ್ಲ. ಬೈಬಲ್ ನಿನ್ನ ಆಲೋಚನೆಗೋಸ್ಕರ ಬರ್ದದಲ್ಲ. ದೇವ್ರು ಏನು ಬರ್ದಿದ್ದಾರೋ, ದೇವ್ರು ಏನು ತಿಳಿಸಿದಾರೋ ಅದರಂತೆ ಜೀವಿಸಬೇಕು. ಅದಕ್ಕೋಸ್ಕರನೇ ಬೈಬಲ್ ಬರೆದಿರೋದು. ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲೋಕದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಆ ವ್ಯಕ್ತಿ ಬೈಬಲಲ್ಲಿರುವ ಯಾವುದೇ ವಾಕ್ಯಗಳನ್ನು ಸೇರಿಸಿ ನಿಮಗೆ ಏನಾದ್ರು ಹೇಳಿದ್ದೆ ಆದರೆ ಕೇಳಿಸ್ಕೊಳ್ಳಿ, ಏನು ಉತ್ತರ ಕೊಡೋಕೆ ಹೋಗಬೇಡಿ, ಅದನ್ನು ಪಾಲಿಸಬೇಡಿ. ಪ್ರೈಸ್ ದಿ ಲಾರ್ಡ್. ಅಷ್ಟು ಪರಿಶುದ್ಧವಾದ ತಾಯಿಗೆ ಅವಮಾನ ಪಡಿಸ್ತಾ ಇದ್ದೀವಿ ನಾವು. 100% ಅವಮಾನ ಪಡಿಸ್ತಾ ಇದ್ದೀವಿ. ಅವರು ಯಾವ ರೀತಿ ಪರಿಶುದ್ಧವಾಗಿ ಜೀವಿಸಿದ್ರು, 5 ಲಕ್ಷ ಜನರಿದ್ರು, 10 ಲಕ್ಷ ಜನರಿದ್ರು ಗೊತ್ತಿಲ್ಲ. ಅವರಂತೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೇ ಹೊರತು ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಮಾತೆ ಮರಿಯಮ್ಮನವರು ದೇವರ? ಮಾತೆ ಮರಿಯಮ್ಮನವರು ದೇವರ? ಮಾತೆ ಮರಿಯಮ್ಮನವರು ದೇವರಾಗಿದ್ದರೆ ಪ್ರಭು ಯೇಸು ಕ್ರಿಸ್ತ ಬರೋ ಅವಶ್ಯಕತೆ ಇರ್ಲಿಲ್ಲ. ಈಗ ನಮ್ಮೊಳಗೆ ಪ್ರಭು ಯೇಸು ಕ್ರಿಸ್ತ ನೆಲೆಸ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ದೇವರು ಒಬ್ಬರು ಬಿಟ್ರೆ ಇನ್ನೆಲ್ಲರೂ ದೇವರ ಮಕ್ಕಳು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಮಾತೆ ಮರಿಯಮ್ಮನವರ ಆದರ್ಶಗಳನ್ನ ದೂರ ಇಟ್ಟರು, ಅವ್ರನ್ನ ದೇವರಾಗಿ ಉಂಟು ಮಾಡಿಕೊಂಡ್ರು. ಈಸಿ ಅಲ್ವಾ? ಈಸಿ ಅಲ್ವಾ? ಈಸಿ ತಾನೇ? ಹೌದು ಬ್ರದರ್. ಎಷ್ಟು ಸಿಂಪಲ್ ಈಸಿ ನೋಡಿ. ಏನ್ ಮಾಡಿದ್ರು? ಒಂದು ಸ್ವರೂಪ ಇಟ್ಟರು, ಅದಕ್ಕೆ ಹಚ್ಚರಿ ಕ್ಯಾಂಡಲ್ ಅಂದ್ರು. ಇವರೆಲ್ಲರೂ ಮೂರ್ಖರೆಲ್ಲ ಹೋಗಿ ಹಚ್ಚಿದ್ರು. ಏನು ಪ್ರಯೋಜನ ಆಯ್ತಾ? ಇಲ್ಲ. ಮಗಳು ಪೆದ್ದಾಗಿದ್ದಾಳೆ, ಮಗ ಪೆದ್ದಾಗಿದ್ದಾನೆ, ಗಂಡನು ಪೆದ್ದಾಗಿದ್ದಾನೆ, ಹೆಂಡತಿನೂ ಪೆದ್ದವಾಗಿದ್ದಾಳೆ. ಕಾರಣ ಏನು? ಅವರ ಆದರ್ಶಗಳನ್ನು ಬಿಟ್ಟರು, ಅವರ ಜೀವಿತವನ್ನು ಬಿಟ್ಟರು. ಜೀವವಿಲ್ಲದ, ಜೀವ ಇರುವುದನ್ನು ಎಲ್ಲ ಬಿಟ್ಟರು. ಜೀವ ಇಲ್ಲದೆ ಇರುವವರನ್ನು ಇವರು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವರ ಕುಟುಂಬದಲ್ಲೂ ಜೀವ ಇಲ್ಲ. ಹಾಗಾದ್ರೆ ಧರ್ಮಸಭೆಯಲ್ಲಿ ಎಲ್ಲ ಚರ್ಚ್ಗಳಲ್ಲಿ ಇಟ್ಟಿದಾರಲ್ಲ ಬ್ರದರ್, ಎಲ್ಲ ಚರ್ಚ್ಗಳು ಇಟ್ಟಿದಾರಲ್ಲ, ಅವರೇನು ಅದು ತಪ್ಪಲ್ವಾ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಅದು ಖಂಡಿತ ತಪ್ಪಲ್ಲ. ಒಂದು ಎಚ್ಚರಿಕೆಯ ಸಂದೇಶವಾಗಿಟ್ಟಿರೋದು. ಯಾವ ಯಾಜಕರು ಹೇಳ್ತಾರೆ ಹೇಳಿ ನೋಡೋಣ, ಹೋಗಿ ನೀವು ಆರಾಧನೆ ಮಾಡಿ ಅಂತ ಹೇಳಿದಾರೆ ಯಾರಾದ್ರು? ಹೋಗಿ ಆರಾಧನೆ ಮಾಡಿ ಅಂತ ಹೇಳ್ತಾರ? ಇಲ್ಲ, ಯಾರು ಇಲ್ಲ. ಅದರ ಆಲೋಚನೆ ಎಲ್ಲಿಂದ ಬಂತು? ಧರ್ಮಸಭೆ ಹೇಳ್ತಾ ಇದೆ ನೋಡಿ, ಇದು ಧರ್ಮಸಭೆ, ಕಥೋಲಿಕ ಧರ್ಮಸಭೆ ಪುಸ್ತಕ ಇದು. ಇದರಲ್ಲಿ ನೋಡಿ, ಇಲ್ಲಿ ವಾಕ್ಯ 185ನೇ ಪಾಯಿಂಟಲ್ಲಿ ನಾವು ಓದ್ತೀವಿ, ದೇವದೂತರಿಗೂ ಸಂತರಿಗೂ ದೈವಿಕ ಸನ್ಮಾನ ಆರಾಧನೆ ನೀಡುವುದನ್ನು ನಿಷೇಧಿಸುತ್ತದೆಯೇ ಎಂಬ ಆ ಒಂದು ಪ್ರಶ್ನೆಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಸ್ವರೂಪಗಳನ್ನು ಅವುಗಳನ್ನು ಆರಾಧಿಸಬಾರದು. ಕಥೋಲಿಕ ಧರ್ಮಸಭೆ ಹೇಳ್ತಾ ಇದೆ. ಹಾಗಾದ್ರೆ ಎಲ್ಲಿಂದ ಬಂತು ಈ ಒಂದು ಆರಾಧನೆ ಮಾಡುವಂಥದ್ದು? ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದೇ ಸೈತಾನನ ಮಕ್ಕಳಿಂದ ಬಂದಂಥದ್ದು.
ಅವರು ಮಾತೆ ಮರಿಯಮ್ಮನವರ ಆದರ್ಶಗಳನ್ನು ದೂರ ಇಟ್ಟರು. ಯಾಕಂದರೆ ತುಂಬ ಕಷ್ಟ ಇದೆ, ಅವ್ರನ್ನೆಲ್ಲ ಅನುಸರಿಸಬೇಕಾದ್ರೆ ತುಂಬ ಕಷ್ಟ ಇದೆ, ತುಂಬ 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 ಕಷ್ಟ ಇದೆ. ಅವರ ಆದರ್ಶಗಳನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸಂತರುಗಳ ಆದರ್ಶಗಳನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಿದ್ರು, ಒಂದು ಸ್ವರೂಪಗಳನ್ನು ಮಾಡಿಕೊಂಡ್ರು, ಬಹಳ ಈಸಿಯಾಗಿ ಕುಳಿತುಕೊಂಡ್ರು. ಇವರೇ ದೇವರು ಅಂತ ಹೇಳಿ ಏನು ಮಾಡಿದ್ರು, ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಏನಂತ ಓದ್ತೀವಿ, ಮನುಷ್ಯ ಏನು ಮಾಡ್ದ, ಪ್ರೈಸ್ ದಿ ಲಾರ್ಡ್, ದೇವರ ಸಂದೇಶಗಳನ್ನು ದೂರ ಇಟ್ಟು ಅವನೇನು ಮಾಡ್ದ, ಪ್ರೈಸ್ ದಿ ಲಾರ್ಡ್, ಅವನೇ ಬರ್ಕೊಂಡ ಪ್ರಾರ್ಥನೆ, ಅವನೇ ಬರ್ಕೊಂಡ ಬೈಬಲ್ ದೂರ ಇಟ್ಟ, ಪ್ರಾರ್ಥನೆ ಅವನೇ ಬರ್ಕೊಂಡ, ಪ್ರೈಸ್ ದಿ ಲಾರ್ಡ್, ಅವನೇ ಪ್ರಾರ್ಥನೆ ಬರ್ಕೊಂಡ. ನಾನು ಬರ್ದಿದ್ದೆ ಕರೆಕ್ಟ್ ಅಂತ ಹೇಳ್ದ, ವಾದ ಮಾಡ್ದ. ಅದನ್ನು ನಂಬಲಿಕ್ಕೆ ಒಂದು 10 ಜನ ಕೂತ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ನೋಡಿ ಎಲ್ಲಿಗೆ ಹೋಗ್ತಾ ಇದೆ, ನೋಡಿ ಮೂರ್ಖತನ ಎಲ್ಲಿಗೆ ಹೋಗ್ತಾ ಇದೆ. ಪರಲೋಕ 10 ಲಕ್ಷ ಜನರಲ್ಲಿ ಒಬ್ಬರಿಗೆ ನಂಬರ್ 1 ಸ್ಥಾನ ಕೊಡ್ತಾ ಇದೆ ಅಂದರೆ ಯೋಚನೆ ಮಾಡಿ, ಅವರಲ್ಲಿದ್ದಂಥ ಪರಿಶುದ್ಧತೆ ಹೇಗಿರ್ಬೋದು, ಅವ್ರು ಹೇಗೆ ದೇವರಿಗೆ ತಲೆ ಬಾಗಿದ್ರು, ಯಾವ ರೀತಿ ಅವರು ದೇವರನ್ನು ಆರಾಧಿಸಿದ್ರು, ದೇವರ ಪ್ರೀತಿಗೆ ಪಾತ್ರರಾದರು, ಅದನ್ನು ನಮ್ಮ ಕೈಲಿ ಹಿಂಬಾಲಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಿದೋ, 2 ಕ್ಯಾಂಡ್ಲು, ಒಂದು ಊದುಬತ್ತಿ, ಒಂದು ಮಾಳ ಹೂವು, ಇಷ್ಟರಲ್ಲೇ ನಮ್ಮ ಮುಗಿಸ್ತೋ. ಅಲ್ಲೇ ಗೊತ್ತಾಯಿತು ನಮ್ಮ ಯೋಗ್ಯತೆ ಅಷ್ಟೇ. ಹೌದಾ? ನಮ್ಮ ಯೋಗ್ಯತೆ ಅಷ್ಟೇ. ಆಳವಾಗಿ ಹೋಗೋಕ್ಕಾಗಲ್ಲ. ಮಾತೆ ಮರಿಯಮ್ಮನವರಂತೆ ನಾವು ಜೀವಿಸಬೇಕು, ಅವರನ್ನು ಹಿಂಬಾಲಿಸಬೇಕು. ಬೈಬಲೇ ಹೇಳ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವೇನು ಓದ್ತಾ ಇದ್ದೀವಿ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ, 5ನೇ ಅಧ್ಯಾಯ ವಾಕ್ಯ 12 ನೋಡಿ. ನೀವು ಆಲಸ್ಯಗಳಾಗಿರಬಾರದು, ವಿಶ್ವಾಸದಿಂದಲೂ ಬಹು ತಾಳ್ಮೆಯಿಂದಲೂ. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 12ನೇ ವಾಕ್ಯ, 6:12. ನೀವು ಆಲಸ್ಯಗಳಾಗಿರಬಾರದು, ವಿಶ್ವಾಸದಿಂದಲೂ ಬಹು ತಾಳ್ಮೆಯಿಂದಲೂ, ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ, ದೈವ ವಾಗ್ದಾನಗಳನ್ನು ಬಾಧ್ಯವಾಗಿಸಿಕೊಂಡವರನ್ನು ಅನುಸರಿಸಬೇಕು, ಆರಾಧಿಸಬಾರದು. ಬಾಧ್ಯವಾಗಿಸಿಕೊಳ್ಳೋದಂದ್ರೇನು? ಆ ವಾಗ್ದಾನಗಳನ್ನು ತಮ್ಮದಾಗಿಸಿಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಅವರನ್ನು ನೀವು ಅನುಸರಿಸಬೇಕು. ಅನುಸರಿಸೋಕ್ಕಾಗಲ್ಲ ನಮ್ಮ ಕೈಲಿ. ಅದಕ್ಕೆ ಏನೋ ಒಂದು ಕಾಟಾಚಾರಕ್ಕೆ ನಾವೇ ಒಂದು ಪ್ರಾರ್ಥನೆ ಬರೆಯೋದು, ನಮಗೆ ಇಷ್ಟವಾದ ಒಂದು ಪ್ರಾರ್ಥನೆ ಬರೆಯೋದು, ಆಗ ಹೇಳೋದು ಪವಿತ್ರಾತ್ಮನ ಜ್ಞಾನ ಕೊಟ್ಟರು, ಪವಿತ್ರಾತ್ಮರ ಅದು ಕೊಟ್ಟರು, ಪವಿತ್ರಾತ್ಮ ಇದು ಕೊಟ್ಟರು ಅಂತ ಹೇಳಿ ಜನರನ್ನು ಮೋಸ ಮಾಡೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಇವತ್ತು ಕ್ಲಾಸ್ ಓಕೆ. ಇನ್ನು ನಾಳೆನೂ ಕೂಡ ಇನ್ನೂ ಕೆಲವು ವಿಷಯಗಳಿದೆ. ಆ ಎಲ್ಲ ವಿಷಯಗಳನ್ನು ಧ್ಯಾನ ಮಾಡೋಣ. ಅಂದರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ, ಆಗ ಮಾತ್ರ ಅರ್ಥ ಆಗುತ್ತೆ. ಆವೇಶದಲ್ಲಿ ಏನೂ ಅರ್ಥ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ನಾವು ಮುಗಿಸೋಣ.